ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ತಳಪತಿ ವಿಜಯ್ ಅವರು ತಮಿಳುನಾಡಿಗಷ್ಟೇ ಸೀಮಿತರಾಗ್ಬಿಟ್ರ? ದಕ್ಷಿಣ ರಾಜ್ಯಗಳಲ್ಲಿ ಪ್ರಾಬಲ್ಯ ಹೊಂದಿರುವಂತಹ ಪ್ರಾದೇಶಿಕ ಪಕ್ಷಗಳು, ಅದರಲ್ಲೂ ಕೂಡ TVK ಅನ್ನುವಂಥ ಹೊಸ ಪಕ್ಷ 2 ವರ್ಷದ ಹಿಂದೆ ಆರಂಭವಾಗುತ್ತೆ. ನಟರಾಗಿದ್ದುಕೊಂಡು ವಿಜಯ್ ಅವರು ಮೊದಲ ಪ್ರಯತ್ನದಲ್ಲಿಯೇ ರಾಜಕೀಯ ಹಿನ್ನೆಲೆ ಇಲ್ಲದೆ, ರಾಜಕೀಯ ಅನುಭವ ಇಲ್ಲದೆ, ಯಾರದ್ದೂ ಕೂಡ ಸಪೋರ್ಟ್ ಇಲ್ಲದೆ ಅಂಥ ಒಂದು ನಿಟ್ಟಿನಲ್ಲಿ ಇದ್ದರೂ ಕೂಡ ಇಷ್ಟೆಲ್ಲ ಪ್ರಯತ್ನಗಳ ಮಧ್ಯೆ ಫಸ್ಟ್ ಅಟೆಂಪ್ಟ್ನಲ್ಲೇ, ಮೊದಲ ಪ್ರಯತ್ನದಲ್ಲೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿ ಅಧಿಕಾರವನ್ನು ಹಿಡಿದು ಎಡಪಕ್ಷಗಳ ಬೆಂಬಲದಿಂದ, ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಸರ್ಕಾರವನ್ನು ರಚಿಸಿ ನೂತನ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಆದರೆ ಇವರು ತಮಿಳುನಾಡಿಗಷ್ಟೇ ಸೀಮಿತರಾಗ್ಬಿಟ್ರ? ಯಾಕೆ ಈ ಒಂದು ಚರ್ಚೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಿನ್ನೆ ಕೇರಳದಲ್ಲಿ ಈಗಾಗಲೇ ಗೊತ್ತಿರುವಂತೆ UDF ಅಲಯನ್ಸ್ ಬಹುಮತವನ್ನು ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ 2/3 ಮೆಜಾರಿಟಿಯಲ್ಲಿದೆ. ನೂತನ ಮುಖ್ಯಮಂತ್ರಿ ಪದಗ್ರಹಣ ಸಮಾರಂಭ ಇತ್ತು ನಿನ್ನೆ. VD ಸತೀಶನ್ ಅವರು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿದ್ರು, ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ರಾಜ್ಯಗಳ, ಅಂದರೆ ಕಾಂಗ್ರೆಸ್ ಎಲ್ಲಿ ಅಧಿಕಾರಕ್ಕಿದೆ ಅಲ್ಲೆಲ್ಲೂ ಇರುವಂಥ CM ಮತ್ತು DCMಗಳು ಮತ್ತು ಕಾಂಗ್ರೆಸ್ ಬೆಂಬಲಿತರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಆಹ್ವಾನ ಹೋಗಿತ್ತು. ಖುದ್ದು ವಿಜಯ್ ಅವರಿಗೂ ಕೂಡ ಆಹ್ವಾನ ಹೋಗಿತ್ತಂತೆ. ಬರ್ತೇನೆ ಅಂತ ಹೇಳಿ ವಿಜಯ್ ಅವರು ನೂತನ ಮುಖ್ಯಮಂತ್ರಿ ಕೇರಳದ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರಲಿಲ್ಲ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ, ತೆಲಂಗಾಣ CM, ಕೇರಳದಲ್ಲಿ ಎಲ್ಲರೂ ಕೂಡ ಬಂದಿದ್ದರು. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಕೂಡ ಬಂದಿದ್ದರು. ಆದರೆ ವಿಜಯ್ ಅವರು ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಬೆಂಬಲ ಬೇಕಿತ್ತು ಇವರು ಸರ್ಕಾರ ರಚನೆಗೆ, ಆದರೆ ಇವರು ಮುಖ್ಯಮಂತ್ರಿ ಪದಗ್ರಹಣ ಸಮಾರಂಭಕ್ಕೆ ಬರಲಿಲ್ಲ ಯಾಕೆ ಅನ್ನುವಂಥ ಚರ್ಚೆಗಳು, ಇದು ಅವರವರದ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಅಂದರೆ ತಮಿಳುನಾಡಿನ ಅಸ್ಮಿತೆ ವಿಚಾರದಲ್ಲಿ ಅಧಿಕಾರ ಗದ್ದಿಗೆ ಹಿಡಿದಿರುವಂಥ ವಿಜಯ್ ಅವರು ತಮಿಳುನಾಡಿನ ಹೊರತು ಎಲ್ಲೂ ಕೂಡ ಬೇರೆ ಕಡೆ ಬರೋದಿಲ್ಲ. ಯಾಕೆಂದರೆ ಅವರು ಇನ್ನೂ ಹೊಸದು, ರಾಜಕೀಯ ತಯಾರಿಯಲ್ಲಿದ್ದಾರೆ, ಆಡಳಿತ ತಯಾರಿಯಲ್ಲಿದ್ದಾರೆ, ತಮ್ಮದೇ ಆದಂತಹ ಒಂದಷ್ಟು ಲೆಕ್ಕಾಚಾರಗಳಲ್ಲಿದ್ದಾರೆ. ಹೀಗಾಗಿ ಅದರ ಸಮಯ ಮತ್ತು ಅದರ ತಯಾರಿಯಲ್ಲಿ ವಿಜಯ್ ತೊಡಗಿಸಿಕೊಂಡಿದ್ದಾರೆ. ಮತ್ತು ನೂತನ ಸಚಿವ ಸಂಪುಟ ಒಂದು ಫಾರ್ಮೇಷನ್ ಆಯಿತು, ಪೋರ್ಟ್ಫೋಲಿಯೋ ರಚನೆ ಆಯಿತು. ಹೀಗಾಗಿ ಆ ಕೆಲಸಗಳಲ್ಲಿ ಬಿಸಿ ಇದ್ದಾರೆ ಅಂತ ಒಬ್ಬರು ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ ತಮಿಳುನಾಡಿನ ಅಸ್ಮಿತೆ ಅನ್ನುವಂಥದ್ದನ್ನು ಮುಂದಿಟ್ಟುಕೊಂಡು, ಸೆಕ್ಯುಲರ್ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಅಧಿಕಾರವನ್ನು ಹಿಡಿದಿರುವಂಥ ವಿಜಯ್ ಅವರು ತಮಿಳುನಾಡನ್ನ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಹೊರಗಡೆ ರಾಜ್ಯಗಳಿಗೆ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬಿಟ್ರೆ ಈ ಒಂದು ಭಾವನೆ ಬದಲಾಗ್ಬಿಡುತ್ತೆ ಜನಗಳಲ್ಲಿ ಅನ್ನುವಂಥ ಕಾರಣವೂ ಕೂಡ ಅಂತ ಹೇಳಲಾಗ್ತಾ ಇದೆ. ಮತ್ತು ವಿಜಯ್ ಅವರು ಇನ್ನೂ ಕೂಡ ಬಹಳ ಹೊಸದು, ಕನ್ಫ್ಯೂಷನ್ನಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ತಯಾರಿಗೆ ಸಮಯ ತಗೊಳ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ತಮಿಳುನಾಡಿನ ಪದಗ್ರಹಣ ಸಮಾರಂಭ ನೋಡೇ ಇದ್ದೀರಾ, ರಾಹುಲ್ ಗಾಂಧಿ ಅವ್ರನ್ನ ಬ್ರದರ್ ಅಂತ ಕರೆದ್ರು, ವಿಡಿಯೋ ಮಾಡಿಕೊಂಡ್ರು, ಸೆಲ್ಫಿ ವಿಡಿಯೋ ಮಾಡಿಕೊಂಡ್ರು, ಏನೇನೆಲ್ಲ ನಡೀತು. ಆದರೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದಿದೆ, 10 ವರ್ಷಗಳ ನಂತರ ಅಧಿಕಾರಕ್ಕೆ ಬಂದಿದೆ. ನೂತನ CM ಪದಗ್ರಹಣಕ್ಕೆ ಬರಬೇಕಾಗಿತ್ತು ವಿಜಯ್ ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಮಧ್ಯದಲ್ಲಿ ಸ್ಟಾಲಿನ್ ಅವರ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಅವರೊಂದು ಸಮಾರಂಭದಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡ್ತಾರಂತೆ, ವಿಜಯ್ ಸರ್ಕಾರ ಯಾವಾಗ ಬೇಕಾದರೂ ಪತನ ಆಗಬಹುದು. ಏನಿ ಎಡಪಕ್ಷಗಳ ಬೆಂಬಲವನ್ನು ಕೊಟ್ಟಿದೆ TVK ಪಕ್ಷಕ್ಕೆ, CPM, CVK, ಮುಸ್ಲಿಂ ಲೀಗ್ ಏನೇನಿದ್ದಾವಲ್ಲ, ಇವರಲ್ಲೂ ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದರೂ ತಮ್ಮ ಬೆಂಬಲವನ್ನು ಹಿಂಪಡೆಯಬಹುದು. ಹೀಗಾಗಿ ಸರ್ಕಾರ ಅಸ್ಥಿರತೆಗೆ ಹೋಗ್ಬಿಡಬಹುದು, ಸರ್ಕಾರ ಬಿದ್ದು ಹೋಗ್ಬಿಡಬಹುದು, ಚುನಾವಣೆ ಆದಷ್ಟು ಬೇಗವೇ ಬಂದ್ಬಿಡಬಹುದು. ಹೀಗಾಗಿ ಯಾವುದೇ ಒಂದು ಸಂದರ್ಭಕ್ಕೂ, ಯಾವುದೇ ಒಂದು ಸಮಯಕ್ಕೂ ಕೂಡ ನೀವು ಸಿದ್ಧರಾಗಿರಿ. ವಿಜಯ್ ಅವರ ಸರ್ಕಾರಕ್ಕೆ ಲೈಫ್ ಇಲ್ಲ, ಸ್ಥಿರತೆ ಇಲ್ಲ, ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ. ಶಾಸಕರ ಬೆಂಬಲವನ್ನು ಹಿಂಪಡೆದು ಬಿಡಬಹುದು, ಬಹುಮತ ಇಲ್ಲದೆ ಹೋಗ್ಬಿಡಬಹುದು, ಸರ್ಕಾರ ಬಿದ್ದು ಹೋಗ್ಬಿಡಬಹುದು. ನಾವು ಮತ್ತೆ ಸರ್ಕಾರವನ್ನು ರಚಿಸ್ತೇವೆ, ನಾವು ಸೋಲನ್ನು ಕಂಡಿದ್ದೇವೆ. ಚುನಾವಣೆ ಅಂತ ಹೇಳಿದ ಮೇಲೆ ಮತದಾರರು, ಪ್ರಜಾಪ್ರಭುತ್ವ ಅಂತಂದ ಮೇಲೆ ಸೋಲು ಗೆಲುವು ಇದ್ದಿದ್ದೇ. ನಾವು ಪರಾಮರ್ಶೆ ಮಾಡ್ಕೊಳ್ತಾ ಇದ್ದೇವೆ, ನಾವು ಯಾಕಾಗಿ ಸೋತಿದ್ದೇವೆ DMK ಪಕ್ಷ ಅಂತ ನಾವು ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ತೇವೆ. ಯಾವ ಕಾರಣಕ್ಕೂ ಕೂಡ ನೀವು ಈ ಸರ್ಕಾರ ಇರುತ್ತೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. TVK ಇರಲ್ಲ, TVK ಪಕ್ಷ ಸರ್ಕಾರದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ, ಚುನಾವಣೆ ಬರುತ್ತೆ, ಎಲ್ಲದಕ್ಕೂ ತಯಾರಾಗಿರಿ ಅಂತ ಸ್ಟಾಲಿನ್ ಅವರು ಹೇಳಿದ್ದಾರೆ. ಹೀಗಾಗಿ ಈ ಒಂದು ಹೇಳಿಕೆ ತಮಿಳುನಾಡಿನ ರಾಜಕೀಯ ಏನೆಲ್ಲ ಆಗಬಹುದು, ಸ್ಥಿರವಾದಂಥ ಸರ್ಕಾರವನ್ನು ವಿಜಯ್ ನಡೆಸ್ತಾರಾ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರಾ, ಕೊಟ್ಟಂಥ ಮಾತುಗಳ ಪ್ರಕಾರ ನಡ್ಕೊಳ್ತಾರಾ, ಸಾಮಾನ್ಯರಲ್ಲಿ ಸಾಮಾನ್ಯತೆ ಇರ್ತಾರಾ, ಏನೇನೆಲ್ಲ ಮಾಡ್ತಾರೆ ವಿಜಯ್ ಅವರು, ಏನಾಗಬಹುದು ತಮಿಳುನಾಡು ರಾಜಕೀಯ ಬೆಳವಣಿಗೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.